ಹೂವು ಕೇಳೋಕೆ ಸ್ಟಾರ್ಟ್ ಮಾಡಿದ್ದು ಗುಮ್ಲಾಪುರದವ್ರು. ಅವರೇ ಎಲ್ಲ ಪರಿಸ್ಥಿತಿನ ಎಲ್ಲ ಮಾಡಿ ರೆಡಿ ಮಾಡಿ ಇಲ್ಲಿ ಪೂಜೆ ಗೀಜೆ ಎಲ್ಲ ಮಾಡಿ ವರ್ಷಕ್ಕೆ 4 ಒಂದೊಂದು ಬ್ಯಾಚ್ ಬಂದು 4 ಹೂವು ಮಳೆ ಬೆಳೆ ಆಗೋದಕ್ಕೆ ಕೇಳ್ಕೊಂಡಿತ್ತು. ಇಲ್ಲಿ ಬಂದು ಚೆನ್ನಾಗಿ ಮಳೆ ಬೆಳೆ ಆಗಿತ್ತು. ಗುಮ್ಲಾಪುರದವರು ಎಲ್ಲ ಹಿಂದೆನೇ ಬಂದರು. ದ್ಯಾರ್ಬೆಟ್ಟ ಮೇಲೆ ಹಿಂಗೆ ನುಗ್ಗಿ ಗ್ರಹಾರ ದ್ಯಾರ್ಬೆಟ್ಟ ಹಿಂಗೆ ನುಗ್ಗಿ ಹಿಂಗೆ ಬಂದು ಪೂಜೆಗೆ ಇಲ್ಲಿಗೆ ಬಂದರು. 15 ಕಿಲೋಮೀಟ್ರ್ ಆಗ್ಬೋದು ನಡ್ಕೊಂಬಂದು ಅಲ್ಲಿ ರಂಕೆ ಹೊಡೆದು ಕಾಲಲ್ಲಿ ಕೆರೆತು ಬಸವೇಶ್ವರನ ಇದೇ ಸ್ಥಳದಲ್ಲಿ ಇರೋದು ಅಂತೇಳಿ ರಂಕೆ ಹೊಡೆದು ಆ ಬಂಡೆಯಲ್ಲಿ ರಂಕೆ ಹೊಡೆದ ಮೇಲೆ ಇದೇ ಸ್ಥಳದಲ್ಲಿ ಇರೋದು ಅಂದ್ಬಿಟ್ಟು ಆವಾಗ ಆ ಸ್ವಾಮಿನ ವಿಗ್ರಹ ಮಾಡಿ ವರ್ಷ ಬಂದು ನಾವು ಪೂಜೆ ಮಾಡ್ತೀವಿ. ನಾವು ಶಂಕರಪ್ಪ ಮಂಗತಪ್ಪನಕ ಶಾಖರಿದ್ದಾರೆ ಆದ್ರೆ ಕೂಡ ನಾವು ಹರಕೆ ಹಾಕ್ಬೇಕು. ಹರಕೆ ಹಾಕಿ ಇದು ಮಾಡಿಕೊಂಡು ನಮ್ಗೆ ಫಸ್ಟ್ ಪೂಜೆ ನಮ್ಗೆ ಮಂಗಳಾರತಿ ಕೊಡ್ತಾರೆ. ಅವು ನಾವು ಹರಕೆ ಹಾಕ್ತೀವಿ. ಹರಕೆ ಹಾಕಿದ್ಮೇಲೆ ಆಮೇಲೆ ಗೌಡ್ಗಳು ಹೂವು ಅದು ಕೇಳ್ತಾರೆ. ಹೋಗಿ ಮಂಗತಪ್ಪ ನಮ್ಮ ತಮ್ಮ ಅಲ್ಲಿ ಇದ್ದಾನೆ ಅಂತ ಹೇಳಿ ಒಬ್ರು ಕನ್ಸ್ಕೊಬಿಟ್ಟು ಒಂದು ಬಸವನೆತ್ತು ಓರಿನ ಇಲ್ಲಿ ಪೂಜೆ ಮಾಡಿ ಬಿಟ್ಬಿಡ್ರಿ, ಅವ್ರು ಇರೋ ಸ್ಥಳನ ತೋರಿಸ್ತಾರೆ ಅಂತ ಹೇಳಿ ಒಬ್ಬರು ಆವಾಗ ಹೇಳಿದ್ರಂತೆ ಬಂದು. ಆ ಕಾಲದಲ್ಲಿ ಇವಾಗ್ನವರಲ್ಲ, ಆವಾಗ ನಮ್ಮ ತಾತನವ್ರು ಮುತ್ತಾತನವ್ರಕ್ಕಿನ್ನ ಮುಂದೆ ಇದ್ದವರು. ಆವಾಗ ಬಸವನೆತ್ತು ಪೂಜೆ ಮಾಡಿ ಅಲ್ಲೇ ಬಿಟ್ಬಿಟ್ಟು ಅದ್ರ ಹಿಂದೆಗಡೆ ಎಲ್ಲರೂ ಜನಗಳು ಅದ್ರ ಹಿಂದೆ ಬಂದಿತ್ತು. ಆಮೇಲೆ ಬಂಡೆ ಒಳಗೆ ಹೋಗಿ ಸೇರ್ಕೊಂಡು ಆದಮೇಲೆ ಹಿಂಗೆ ಹೋಗ್ಯಾವಂತ ಅಲ್ಲಿ ಅಯ್ಯಪ್ಪನ ಹೇಳ್ಕೊಂಡವನೆ. ಎಲ್ಲವನ ಗೊತ್ತಿಲ್ಲ ಅಂದ್ಬಿಟ್ಟು ಬಂಗತಪ್ಪನು. ಆಮೇಲೆ ಯಾರೋ ಒಳ್ಳೆ ಅವರು ಗೌಡ್ನು ಅಂತ ಅವರೇ ಇದ್ರಂತ ಅವಾಗ ಅವ್ರನ್ನ ಇದು ಕನಸಿನಲ್ಲಿ ಹೋಗಿ ಅದನ್ನ ಕೇಳಿ ಓರಿ ಬಿಡು, ಓರಿ ಬಿಟ್ಟು ನೀವು ನಮ್ಮನ್ನ ಅಡ್ರೆಸ್ ಹಿಡ್ಕೊಂಡ್ರೆ ಸೀದಾ ಅಲ್ಲಿರ್ತೀವಿ ಅಂತ ಹೇಳಿದ್ಮೇಲೆ ಆಮೇಲೆ ಅಲ್ಲಿ ಪ್ರದಕ್ಷಿಣೆ ಮಾಡಿ ಓರಿ ಬಿಟ್ಟು ಊರಿಂದ ಬಂದು ಇಲ್ಲಿ ಅಪ್ಪನ ಸೇರ್ಕೊಂಡು ಇಲ್ಲಿ ಊರಲ್ಲಿ ಅವ್ರ ಅಣ್ಣ ಹತ್ರ ಫಸ್ಟ್ ಪೂಜೆ ಮಾಡ್ಕೊಂಡು ಬಂದು ಅಗ್ರಹಾರಕ್ಕೆ ಬರ್ತೀವಿ. ಅಗ್ರಹಾರದಿಂದ ದ್ಯಾರ್ಬೆಟ್ಟಕ್ಕೆ ಬರ್ತೀವಿ. ದ್ಯಾರ್ಬೆಟ್ಟಿಂದ ಇಲ್ಲಿಗೆ ಬರ್ತೀವಿ. ನಾವು ನಮ್ಮ ಪೂರ್ವ ಕಾಲದಿಂದ ನಾವು ಮಾಡ್ತಾ ಇದ್ದೀವಿ. ನಮ್ಮ ತಾತ ನಮ್ಮ ಮುತ್ತಾತನ ಕಾಲದಿಂದ ನಾವು ಮಾಡ್ತಾ ಇದ್ದೀವಿ. ಆಗಿಂದ ಇದೇಗೆ ನಮ್ಮ ಡ್ಯೂಟಿ. ಮೂರ್ದೇನಾ? ಹೋಗೋಣ. ಲಾಗ್ ಮಾಡೋಣ.
ಲಾಗ ಐಫೋನ್ ಅವ್ರು ಇದ್ದೀರಾ ಕರೆಕ್ಟಾಗಿರೋದು. ಒಂದೇ ಕ್ಲಿಪ್ ಹೇಳಿಲ್ಲ ಎಲ್ಲ. ಒಂಚೂರು ನೀರು ಕೊಡ. ಪೂಜೆ ಮಾಡೋದು. ನೋಡ್ರಿ ನೋಡ್ರಿ ನಮ್ಮ ಹೆಸರು ಪಿಳ್ಳಪ್ಪ ಅಂತ. ನಾವು ಈ ದೇವರು ಶಂಕರಪ್ಪ ಬಂಗತಪ್ಪನ ಕೆಲಸ, ನಾವು ದೇವ್ರ ಕಾರ್ಯ ನಾವು ಮಾಡ್ತಾ ಇದ್ದೀವಿ. ನಮ್ಮ ಮುತ್ತಾತ ನಮ್ಮ ತಾತ ಕಾಲನಿಂದ ನಾವು ಈ ಊರು ಚಾಕ್ರಿಯನ್ನು ನಾವು ಮಾಡ್ತಾ ಇದ್ದೀವಿ. 3 ತಲಾಂತರ ನಾವು ನೋಡಿದ್ದೀವಿ. ನಿಮ್ಮೂರು ಯಾವ್ದಣ್ಣ? ಗುಮಳಾಪುರ. ಇಲ್ಲಿಗೆ ಬಂದಿರೋ ಉದ್ದೇಶ
ನಾವು ಇಲ್ಲಿ ಶಂಕರಪ್ಪನು ಅಂತ ಇದ್ದಾರೆ, ಇಲ್ಲಿ ಮಳೆ ಬೆಳೆ ಕೇಳೋದಕ್ಕೆ ಬಂದಿದ್ದೀವಿ. ವರ್ಷ ಬರ್ತೀರಾ? ವರ್ಷ 4 ಬರ್ತೀವಿ, ವರ್ಷಕ್ಕೆ 4 ಯಾವ ವಾರ ಬರ್ತೀರಾ? ಸೋಮವಾರ ಬರ್ತೀವಿ. 4 ವಾರ ಬರ್ತೀರಾ? 4 ವಾರ ಸೋಮವಾರ ಬರ್ತಾ ಇರ್ತೀವಿ. ಇಲ್ಲಿ ಬಂದು ಕೇಳಿದ್ರೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗುತ್ತಾ? ಮಳೆ ಬೆಳೆ ಎಲ್ಲ ಚೆನ್ನಾಗಾಗುತ್ತೆ. ಇಲ್ಲಿ ಬಂದು ಕೇಳಿದ್ರೆ ನಮ್ಗೆ ಸಂಪೂರ್ಣಾಗ ಮಳೆ ಬೆಳೆ ನಮ್ಗೆ ಚೆನ್ನಾಗಾಗುತ್ತೆ. ವರ್ಷಕ್ಕೊಂದಕ್ಕಿಂತ ಶಂಕರೇಶ್ವರ ಸ್ವಾಮಿ ಸನ್ನಿಧಿಗೆ ನಾವು ಬರ್ತಾ ಇರ್ತೀವಿ. ವರ್ಷಕ್ಕೆ 4 ಕಾಡಲ್ಲಿ ನಾವು ಬಂದು ಇಲ್ಲಿ ಚಾಕ್ರಿ ಮಾಡಿಕೊಂಡು ಒಂದು ಬಸವನೆತ್ತು ಎಲ್ಲ ಹೊಡ್ಕೊಂಡು ಊರಕ್ಕೆ ಬರ್ತಾ ಇರ್ತೀವಿ. ಊರಿನ ಜನಗಳೆಲ್ಲ ಸೇರಿ ಬಸವನೆತ್ತು ಮೇಸೋರು, ಬಸವನೆತ್ತು, ಕೊಮ್ನೇನು, ನಾವು ಸಾತೊಟ್ಟಿ ಬರ್ತೀವಿ, ಜೊತೆಲಿ ಬರ್ತೀವಿ. ಕಾಲ್ನಡಿಗೆಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ಒಂದು 15 ಕಿಲೋಮೀಟ್ರ್ ಆಗ್ಬೋದು. ಅವರು ಹೈದ್ರಾಬಾದು, ಅವರು ಇಲ್ಲಿಗೆ ಬಂದು ಅಲ್ಲಿ ಯುದ್ಧ ಮಾಡ್ಕೊಂಡು ಗುಮ್ಲಾಪುರದಾಗ ಇಲ್ಲಿಗೆ ಬಂದಿರೋದು. ಯುದ್ಧ ಮಾಡೋ ಕಾರಣ ಅಂದ್ರೆ ಗುಮ್ಲಾಪುರದಾಗ ಬಂದು ಎಲ್ಲ ರಾಕ್ಷಸಿಗಳು, ಆದಿಶಕ್ತಿಗಳು ಥರ ಇದ್ರು. ಅವರು ಬಂದು ಅವ್ರನ್ನ ಊರನ್ನ ಒಳಗಡೆ ಬಿಡ್ತಾ ಇರಲಿಲ್ಲ. ಊರು ಒಳಗಡೆ ಅಂದರೆ ನಾವು ಗೇಟ್ ಹಾಕಿದಂಗೆ ಅಲ್ಲಿ ಗೇಟಲ್ಲಿ ಕಾಯ್ತಾ ಇರೋರು. ಅವ್ರನ್ನೆಲ್ಲ ಹೊಡೆದು ಸಂರಕ್ಷಣೆ ಮಾಡಿ ಹೊನ್ನಮ್ಮನ ಮಠಕ್ಕೆ ಹೋಗಿತ್ತು. ಹೊನ್ನಮ್ಮ ಅವ್ರ ಅಕ್ಕ ಹೊನ್ನಮ್ಮ ಅವರು ಇಬ್ಬರು, ಶಂಕರಪ್ಪ ಬಂಕಪ್ಪ ಅಣ್ಣ ತಮ್ಮಂದರು ಇಬ್ಬರು ಹೈದರಾಬಾದಿಂದ ಬಂದರು. ಬಂದ ಕಾರಣ ಏನಂದರೆ ಗುಮ್ಲಾಪುರದಲ್ಲಿ ಅವರು ರಾಕ್ಷಸರು ಅಂತ ಅವರು ಗೇಟಲ್ಲಿ ಕಾದಿರೋರು ಅಂತೆ. ಊರು ಬಾಗ್ಲ ಕಾದಿದ್ರೆ ನಮ್ಮ ಅಕ್ಕ ಅವ್ರ ಹೆಸ್ರು ಹೇಳಿದ್ರು, ಯಾರು ನೀವು, ನಮ್ಮ ಅಕ್ಕ ಇದ್ದಾರೆ ಹೊನ್ನಮ್ಮ ಅನ್ನೋದು ಅಂತ. ನಮ್ಗೆ ಗೊತ್ತಿಲ್ಲ ಅಂದ್ಬಿಟ್ಟು ಅವರು ಪೋಟಿ ಮಾಡಿ ಅವ್ರನ್ನ ಹೊಡೆದು ಸಮರ್ಪಣೆ ಮಾಡಿ ಆಮೇಲೆ ಅವ್ರ ಅಕ್ಕವ್ರ ಮನೆಗೆ ಬಂದರು. ಅವ್ರ ರಾಕ್ಷಸಗಳನ್ನೆಲ್ಲ ಹೊಡೆದು ಅವ್ರನ್ನೆಲ್ಲ ಸಾಯಿಸ್ಬಿಟ್ಟು ಅವ್ರ ಅಕ್ಕವ್ರ ಮನೆಗೆ ಹೊನ್ನಮ್ಮನವರು ಗುಮ್ಲಾಪುರಕ್ಕೆ ಬಂದರು. ಗುಮ್ಲಾಪುರಕ್ಕೆ ಬಂದುಬಿಟ್ಟು ಹೊನ್ನಮ್ಮನ ದೇವಸ್ಥಾನ ಅಂತ ಐತೆ ಅಲ್ಲಿ, ಆ ಮಠಕ್ಕೆ ಅಲ್ಲಿಗೆ ಹೋದರು. ಅವರು ಮನೆಗೆ ಅವರು ಊಟ ಉಪಚಾರ ಮಾಡಿಬಿಟ್ಟು ಅವ್ರು ಅಡುಗೆ ಮಾಡಿದ್ದು ಬಂದವ್ರೆ ತಮ್ಮನವ್ರು ಅಂದ್ಬಿಟ್ಟು ಊಟ ಗೀಟ ಎಲ್ಲ ಮಾಡಿ ಉಕ್ಕಿ ಎಲ್ಲ ರೆಡಿಯಾಗಿ ಮಲ್ಕೊಳೋ ಟೈಮು ಈ ದೊಡ್ಡ ದಿಣ್ಣೆ ಅಂತ ಅದೇ ತಮಾಪುರ ಪಕ್ಕದಲ್ಲಿ. ತಮಾಪುರಕ್ಕೂ ಗುಮ್ಲಾಪುರ ಸೆಂಟ್ರು. ಸರಿ ಅಂದ್ಬಿಟ್ಟು ಇದೇನು ಮಾಡಿದ್ರು, ಏನೋ ಗಲಾಟೆಗಳು ಏನೋ ಆಗ್ತಾಯಿದೆ, ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಇವ್ರು ಅಣ್ಣ ತಮ್ಮಂದ್ರು ಇಬ್ಬರು ಕುದುರೆ ಮೇಲೆ 2 ಕುದುರೆ ಮೇಲೆ ಇವರಿಬ್ಬರು ಹೋಗ್ಯವ್ರೆ. ಫುಲ್ಲು ಅಲ್ಲೇ ಎಲ್ಲ ಫೈಟ್ಗಳು ಎಲ್ಲ ಕತ್ತಿಗಳ ಹೊಡೆಯೋದು ಇದು ಇರ್ದುಗಳು ಮಾಡ್ತಾಯಿದ್ರು. ಇವ್ರೂ ಸಹ ಆದಷ್ಟು ಸಮರ್ಷಣೆ ಹೊಡೆದ್ರು ಅವ್ರನ್ನ. ಹೊಡೆದು ಎಲ್ಲ ಇದಾಯಿತು, ಎಲ್ಲರನ್ನೂ ಸಮರ್ಪಣೆ ಮಾಡಿ ಹಾಕ್ಬಿಟ್ರು ಇವರು ಅಣ್ಣ ತಮ್ಮರು ಇಬ್ಬರು ಸೇರಿ. ಎಲ್ಲ ಆಮೇಲೆ ಇದ್ಕೊಂಡು ಲಾಸ್ಟ್ ಎಲ್ಲ ಬಜೆ ಮಾಡಿಬಿಟ್ರು. ಬಾಡಿನ ಮೇಲೆ ಹೆಣ ಮೇಲೆ ಹಾಕ್ಕೊಂಡು ಹೊಡೆದು ಸತ್ತೋಗ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಾರೆ. ಎಲ್ಲರೂ ಹೋಗ್ಬಿಟ್ಟವ್ರೆ. ಸರಿ, ಅವರು ಬರೋ ಟೈಮ್ನಾಗ ಏನು ಮಾಡ್ಬಿಟ್ರು, ಒಬ್ಬ ಎತ್ತಿತ್ತೆ ಶಂಕರಪ್ಪನ್ಕ ಹೊಟ್ಟೆಗೆ ಹೊಡೆದ್ಬಿಟ್ಟ. ಕತ್ತಿಯಲ್ಲೇ ಹೊಡೆದ್ಬಿಟ್ಟಿತ್ತೆ. ಕತ್ತಿಯಲ್ಲಿ ಹಂಗೆ ಇಟ್ಕೊಂಡು ಅದನ್ನ ಕುದುರೆ ಮೇಲೆ ಇಬ್ಬರು ಅಣ್ಣ ತಮ್ಮಂದು ಇಬ್ಬರು ಬಂದಿತ್ತೆ. ಹೇಳೋದು ಬಂಕಪ್ಪ ನಿಂತ್ಕೊಂಡು ಇಲ್ಲೇ ಇರು ಅಂತಿದ್ಕ, ನಾನು ಇಲ್ಲಿರಲ್ಲ, ನಾನು ತಿನ್ನಾಗ್ಬಿಟ್ಟಿದ್ದೀನಿ, ನಾನು ಎಲ್ಲಿ ನಮ್ಗೆ ಸ್ಥಳ ಸಿಕ್ಕುತ್ತೋ ಅಲ್ಲಿ ಗಂಟ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟಿದ್ದೆ. ಕುದುರೆ ಮೇಲೆ ಕಡೆಗೆ ಒಂದೇ ಬಂದ್ಬಿಟ್ಟು ಆತನು. ಕಡೆ ಒಂದಿಗೆ ಬಂದು ಪಟಾಲಮ್ಮನ ಅಂತ ಇದ್ದಾರೆ ಬೇಲಕೆರೆಗೆ. ಆಯಮ್ಮ ಪಟಾಲಮ್ಮನ ಏನು ಮಾಡಿದೆ, ಬೆನ್ನು ಕಟ್ಕೊಂಡ ಆಯಮ್ಮನ್ನ. ಬೆನ್ನು ಕಟ್ಕೊಂಡು ನಾನು ಬರ್ತೀನಿ ಅಂತ ಆಯಮ್ಮನ ಬಂದಲ್ಲ, ಬೆನ್ನು ಕಟ್ಕೊಂಡಿದ್ದೆ. ಬೆನ್ನಾಗೆ ಹಂಗೆ ಬಂದ. ಇದನ್ನು ಕುದುರೆ ಓಡಿಸ್ಕೊಂಡು ಇದ್ನಕ ಇಲ್ಲ ಗ್ಯಾಪ್ಕ ಬಂದಿತ್ತು ಬಿದಿರು ಪದೇ ನೋಡಿ ಕಾಡು. ಆ ಬಿದಿರು ಪದಾಗೆ ಈ ಅಮ್ಮನ ತಗಲಾಕೊಂಬಿಟ್ಲು ಪಟಾಲಮ್ಮನ. ಬಿದಿರು ಪದ ತಗಲಾಕೊಂಬಿಟ್ಟಿದ್ದೆ ಅಂದ್ಬಿಟ್ಟು ಆಮೇಲೆ ನೋಡಿದ್ರೆ, ಇಲ್ಲ ಅಣ್ಣ ನಾನು ಇಲ್ಲಿದ್ದೀನಿ, ನಾನು ಬರೋಕ್ಕಾಗಲ್ಲ, ಬಿದಿರುಗಳಿಗೆ ಒಳಗೆ ಇದ್ದೀನಿ, ಈಚೆ ಬರೋಕ್ಕಾಗಲ್ಲ ನಾನು, ಸರಮ್ಮ ನೀನು ಅಲ್ಲೇ ಇಟ್ಬಿಡು ಅಂದ್ಬಿಟ್ಟು ಆತನು ಹಂಗೇ ನಡ್ಕೊಂಡು ರಕ್ತ ಸೋರಿಸ್ಕೊಂಡು ಬಂದ್ಬಿಟ್ಟಿತ್ತು. ಇಲ್ಲಿಗೆ ಬಂದ. ಇಲ್ಲಿ ಬಂದಿತ್ತ ಬಂಡೆ ಮೇಲೆ ನಿಂತ್ಕೊಂಡ್ಬಿಟ್ಟು ಮುಸ್ಲಿಂಗೆ ಒಂಥರ ಇರೋರು ಅಂತೆ ಅವರು. ಮನುಷ್ಯನೇ ತಿನ್ನುವಂಥ ಜೀವಿಗಳು ಅಂತೆ ಅವರು ಲೆಕ್ಕಕ್ಕೆ ಅವರು. ಅಂಥವ್ರನ್ನ ಸಮರಣೆ ಮಾಡಿ ಅವರು ಬಂದು ಊರೊಳಕ್ಕೆ ಬಂದು ಯುದ್ಧ ಮಾಡ್ಕೊಂಡು ಬಂದು ಊರೊಳಕ್ಕೆ ಅವ್ರ ಅಕ್ಕವ್ರ ಮನೆಗೆ ಹೋಗಿ ಆಮೇಲೆ ತಿರ್ಗಾ ಮತ್ತೆ ಇನ್ನೊಂದು ಯುದ್ಧಕ್ಕೆ ಹೋಗಿರೋದು ಅವು.
ಇನ್ನೊಂದು ಇರ್ತದಲ್ಲಿ ಅಲ್ಲಿ ಹೋಗಿ ಸಮನ್ವಯ ಮಾಡಿ ಅವ್ರನ್ನೂ ಗುಮ್ಲಾಪುರಕ್ಕೆ ಆಪತ್ತಿದ್ದವೆಲ್ಲ ಅಂದ್ಬಿಟ್ಟು ಅವ್ರನ್ನೂ ಸಮನ್ವಯ ಮಾಡಿಬಿಟ್ಟು ಅವರು ಒಬ್ಬರು ಇವರು ಶಂಕರಪ್ಪನವರು ಹೊಟ್ಟೆಗೆ ಏಟು ಬಿದ್ದೋಗಿ ಅವ್ರು ಅಲ್ಲಿಂದ ಇಲ್ಲಿಗೆ ಬಂದರು ಗುಮ್ಲಾಪುರಕ್ಕೆ ಬಂದ್ಬಿಟ್ಟು ಅವ್ರ ಅಣ್ಣ ಅವರು ಇಬ್ಬರು ಶಂಕರಪ್ಪ ಬಂಕಪ್ಪ ಅನ್ನೋರು ಅವ್ರ ಅಣ್ಣ ಗುಮ್ಲಾಪುರದಾಗೆ ಸ್ಥಾಪನೆ ಆಗಿದ್ರು. ಯಾರು? ಬಂಕಪ್ಪ ಅವರು. ಆಮೇಲೆ ಬಂದರು ಅವರು ಯುದ್ಧ ಮಾಡ್ಕೊಂಡು ಬಂದ ತಕ್ಷಣ ಏನು ಮಾಡಿದ್ರು, ಅಲ್ಲಿ ಕುದುರೆ ಮೇಲೆ ಲಿಂಗಾಯತ 770 ಮನೆ ಲಿಂಗಾಯಿತರು 770 ಮನೆ ಇದ್ದಿತ್ತು ಗುಮ್ಲಾಪುರದಲ್ಲಿ ಲಿಂಗಾಯಿತರು. ಅವ್ರು ಬಂದು ಒಂದು ಚಮ್ ನೀರು ಕೇಳಿದ್ರು ಕುಡಿಯೋಕ್ಕೆ. ಯುದ್ಧ ಮಾಡ್ಕೊಂಡು ದಾವ ಜಾಸ್ತಿ ಆಗಿಬಿಟ್ಟು ಒಂದು ಚಮ್ ನೀರು ಕೇಳಿದ್ರು. ಯಾರೋ ಒಬ್ಬರು ಕೊಟ್ಟಿಲ್ಲ. 100 ಜನನ ನೀರು ತಗೊಂಬಂದು ಅದು ಒಂದು ಜವಳೆ ಕೋಲು ಕಟ್ ಮಾಡಿಕೊಂಡು ಹತ್ರಕ್ಕೆ ಹೋಗಂಗಿಲ್ಲ. ಇದು ಅಲ್ಲಿ ಬಾವಿ ಐತೆ ಇತ್ತು, ಹಾಲು ಬಾಯಿ ನೀರು ಬಾಯಿ ಅಂತ, ಸತ್ತಮ್ಮನ ಬಾಯಿ ಅಂತ. ಅಲ್ಲಿ ಹೋಗಿ ಆ ಬಾಯಿನಾಗ ನೀರು ಮಕ್ಕೊಂಡು ಇದು ಹಾಕಿ ಉಗ್ಗಾಕಿ ಒಂದು ಇದಕ್ಕೆ ಉಗ್ಗಾಕಿ ಎತ್ಕೊಂಡು ಆ ನೀರನ್ನ ಎತ್ಕೊಂಡು ಇವ್ರು ಕೊಟ್ಟಿತ್ತು. ಇವ್ರು 3 ಜನ ಹೋಗಿ ಅಲ್ಲಿಂದ ಬಂದು ತಗೊಂಡು ಹಿಂಗೆ ಬಂದು ಇಲ್ಲಿ ಸೇರ್ಕೊಂಡಿತ್ತು. ಬ್ಯಾಲ್ಕೆರೆ ಅಂತ ಐತೆ. ಅವ್ರ ಅಕ್ಕನ ಅಲ್ಲಿ ಬಿಟ್ಬಿಟ್ಟು ಯಾರು ಅವ್ರಕ್ಕ? ಇದು ಪಟಾಲಮ್ಮನ ಅಲ್ಲಿ ಬಿಟ್ಬಿಟ್ಟು ಅಲ್ಲಿ ಅವರು ಬಿದಿರು ಪದ ತಗಲಾಕೊಂಡು ಅವ್ರು ಅಲ್ಲೇ ಇದ್ದು ಹೋದ್ರು. ನಾನು ಎಲ್ಲಿ ನಮ್ಗೆ ಸ್ಥಳ ಸಿಗ್ತದೆ ಅಲ್ಲಿಗೆ ಹೋಗ್ತೀನಿ ನಾನು ಅಂಥೇಳಿ ಆಮೇಲೆ ಬಂದು ಇಲ್ಲಿ ನೆಲವಳ್ಗಣಿತ್ತು. ಇಲ್ಲಿ ಚಂದ್ರೇಶ್ವರನ ಅಂತ ಇದಕ್ಕೆ ಹೆಸರಿಕ್ಕೊಂಡು ಇಲ್ಲಿ ನೆಲವಳ್ಗಣಿತ್ತು. ಅವ್ರು ನೆಲವು ಹಿಡ್ಕೊಂಡ್ರು. ಆಮೇಲೆ ಬಂದು ಊರಲ್ಲಿ ಒಬ್ರಕ ಕನಸಿಗೆ ಹೋಗಿ ಈ ಥರ ನನಗೆ ಒಂದು ಬಸವೇಶ್ವರನ ಪೂಜೆ ಮಾಡಿ ನಮ್ಮ ಅಣ್ಣ ಹತ್ರ ಬಿಟ್ಟರೆ ನಾನು ಸ್ಥಳ ನಿಮ್ಗೆ ತೋರಿಸ್ತೀನಿ ಅಂತೇಳಿ ಆಮೇಲೆ ಬಂದು ಇಲ್ಲಿ ಸ್ಥಳ ಅವ್ರಕ ತೋರಿಸಿತ್ತು. ಆ ಬಸವನೆತ್ತು ಪೂಜೆ ಮಾಡಿ ಅಲ್ಲಿ ಬಿಟ್ಟ ಮೇಲೆ ಇಲ್ಲಿ ರಂಕೆ ಹೊಡೆದು ಇದು ಆದಮೇಲೆ ಆಮೇಲೆ ಶಿಲೆ ಮಾಡಿ ಆವಾಗಿಂದ ಇಲ್ಲಿ ಪೂಜೆ ನಡೀತಾ ಇರೋದು. ವರ್ಷಕ್ಕೆ 4 ಕಿತ ಇಲ್ಲಿಗೆ ನಾವು ಬರ್ತೀವಿ ಪೂಜೆ. ಅದು ಒಂದೇ ವಿಡಿಯೋನಾಗ ಎಲ್ಲ ಬರತ್ತಾರೆ. ಹೆಂಗೆ ಮಾಡ್ಕೊಳೋದು? ಕ್ಲಿಪ್ ಮಾಡ್ತಾರೆ. ಅದೇ ಲಾಕ್ ಮಾಡ್ಕೊಳ್ಳೋದು. ಅಲ್ಲಿ ಕಾಣಿಸಿದೆ ಇಲ್ಲಿಂದ ಐಡು ಬಸ್ ಆಮೇಲೆ ಕೆತ್ಕೊಂಡು ಹೋಗು. ಎಲ್ಲ ನಮ್ದು ಮುಗ್ದಾಗದೆ ಹೋಗು. ಕೊಟ್ಟದೆ ಎಲ್ಲ ರೆಡಿ ಮಾಡ್ತಾರೆ. ಯಾರು ಅವ್ರು 3 ವರ್ಷ ಇನ್ನೇಕವೇ ಕಪ್ಪೆ ನೋಡು ಕಪ್ಪೆ
ಅಲ್ಲಿ ಅಕ್ಕಿದು ಇದಾನೆ ಅಂತ ಎತ್ಕೊಬರೋರು ನಾವು ಕೈ